ನಮಸ್ತೆ ಸ್ನೇಹಿತರೆ, ಕೇಲಿನ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಂದಿನಿ. ಇತ್ತೀಚೆಗೆ ಜೋಳದ ವ್ಯಾಪಾರಿಯೊಬ್ಬರು ನನಗೆ ತೆಲಂಗಾಣ ವ್ಯಾಪಾರಿಗಳು ಕೋಟ್ಯಾಂತರ ರೂಪಾಯಿಗಳು ವಂಚಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಸಚಿವ ಜಮೀರ್ ಅಹ್ಮದ್ ರವರ ಆಡಿಯೋ ಒಂದು ಸಖತ್ ವೈರಲ್ ಆಗಿ ರಾಜಕೀಯ ಸಂಚಲನ ಮೂಡಿಸಿತ್ತು. ಇದೀಗ ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಯೇ ಜೋಳದ ವ್ಯಾಪಾರಿ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೇನದು ಅಂತ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಾಟರ್ ಸಪ್ಲೈ ನಮ್ಮಲ್ಲಿ ಶುದ್ಧ ಕುಡಿಯುವ ನೀರಿನ 20 ಲೀಟರ್ ಕ್ಯಾನ್ಗಳು 1 ಲೀಟರ್, 2 ಲೀಟರ್, 5 ಲೀಟರ್ ಹಾಗೂ 500 ml, 250 ml ನ ಬಿಸ್ಲರಿ ಮತ್ತು ಸಿಗ್ನೇಚರ್ ನೀರಿನ ಬಾಟಲಿಗಳು ದೊರೆಯುತ್ತವೆ. ಅಂಗಡಿಗಳು, ಹೋಟೆಲ್ಗಳು, ಮದುವೆ ಶುಭ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಸರಬರಾಜು ಮಾಡಲಾಗುವುದು. ಅಲ್ಲದೆ ಮಹೀಂದ್ರಾ ಸುಪ್ರೋ ಎಕ್ಸೆಲ್ ವಾಹನವು ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482368457 9449823177. ಇವರ ಹೆಸರು ರಾಮಕೃಷ್ಣ ಅಲಿಯಾಸ್ ಜೊನ್ನಲಕಿಟ್ಟಿ ಅಂತ. ಇವರದ್ದು ಅಂತಾರಾಜ್ಯ ಜೋಳದ ವ್ಯಾಪಾರ. ಇವರು ತೆಲಂಗಾಣ ವ್ಯಾಪಾರಿಗಳಿಂದ ಮೋಸ ಹೋಗಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಅದು ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೊಡ್ಡ ರಾದ್ಧಾಂತವೇ ಆಗಿತ್ತು. ಅದರ ನಡುವೆ ಸಚಿವ ಜಮೀರ್ ಅಹ್ಮದ್ ಖಾನ್ ಹಾಗೂ ಪೆರೇಸಂದ್ರ PSI ಜಗದೀಶ್ ರೆಡ್ಡಿ ಅವರ ಆಡಿಯೋ ಒಂದು ವೈರಲ್ ಆಗಿತ್ತು. ರಾಮಕೃಷ್ಣರವರು ತಮಗೆ ನ್ಯಾಯ ಕೊಡಿಸಬೇಕು ಅಂತ ಹಲವಾರು ದಿನಗಳಿಂದಲೂ ಸಹ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಯಾವಾಗ ಆಡಿಯೋ ರಿಲೀಸ್ ಆಯಿತೋ ಅದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿ ದಿನೇ ದಿನೇ ರಾಜಕೀಯ ತಿರುವು ಪಡೆದುಕೊಳ್ತಿದೆ. ಅಕ್ಟೋಬರ್ 29ರಂದು ಸಚಿವ ಜಮೀರ್ ಅಹ್ಮದ್ ಅವರು ಚಿಕ್ಕಬಳ್ಳಾಪುರಕ್ಕೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ್ರು. ವಿಷಯ ತಿಳಿದ ಜೋಳದ ವ್ಯಾಪಾರಿ ರಾಮಕೃಷ್ಣ ಅವರು ತಾವು ಹಣ ಕೊಡಬೇಕಾಗಿದ್ದ ರೈತರ ಸಮೇತ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ, ಇಲ್ದಿದ್ರೆ ಸಾವಿಗೆ ಶರಣಾಗುವುದಾಗಿ ಹೇಳಿ ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿಸಿದ್ರು. ಇನ್ನು ಸಚಿವ ಜಮೀರ್ ಅವರು ರೈತರಿಗೆ ಅನ್ಯಾಯವಾಗಲಂತೂ ನಾವು ಬಿಡೋಲ್ಲ, ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದು ಸಮಸ್ಯೆ ಇತ್ಯರ್ಥಪಡಿಸಲು ಸ್ಥಳೀಯ ಹಿರಿಯ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಅವರ ಹೆಗಲಿಗೆ ಈ ವಿಚಾರವನ್ನ ಹೊರಿಸಿದ್ರು. ಈಗ ತಗೊಂಡಿದ್ದಿದ್ರೆ ಈಗ ರಾಮಕೃಷ್ಣಗೆ ಅದೇ ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಅವನೇನಾರು ಅಕ್ಬರ್ ತೊಗೊಂಡಿಗೆ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಯಾರು ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ, ಅವ್ನು ದುಡ್ಡು ತೊಗೊಂಡಿರೋದು ನಿಜ, ಅವನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ಈಗ ಬೇಲ್ ನಾನು ಕೊಟ್ಟಿದ್ದೀನಾ? ಈಗ ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿದ್ದಂತೆ. ಒಂದು ನಿಮಿಷ ಗುರುಗಳೇ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರಾ? ಈಗ ಅವನು 10 ದಿನ ಸ್ಟೇಷನಲ್ಲಿದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತೊಗೊಂಡು ಆಚೆ ಬಂದಿರೋದು. ಈಗ ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಅವ್ರದ್ದು ವ್ಯವಹಾರ ನಾನೇನು ಮಾಡೋಕ್ಕಾಗ್ತದೆ ಸರ್? ಈಗ ನಂತರ ಸಹಾಯಕ್ಕೆ ಬಂದಿದ್ರು, ಈಗ ನೀನು ಬರ್ತೀಯಾ ಬ್ರದರ್, ಯಾರಿಗನ ನೀನು ಕರ್ಕೊಂಡು ಬರ್ತೀಯಾ ಸರ್? ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್. ನಾನು ಹೇಳಲ್ಲ ಅಂತ ಹೇಳೋಕ್ಕಾಗ್ತದ? ನಾವು ಸರ್ಕಾರ ಅವ್ರು ಏನಾದ್ರೆ ಈಗ ನಾವು ಆಮೇಲೆ ರೈತರು ಅನ್ನದಾತರು, ಅವರು ರೈತರಿಗೆ ಅನ್ಯಾಯ ಮಾಡೋದು ನಿಮಿಷ, ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತರು ಅವ್ರನ್ನ ಮಾಡೋಕೆ. ಅವ್ರು ರೈತರು ಅಂತಲೂ ಗೊತ್ತಿಲ್ಲ ನನಗೆ, ಯಾವ ವಿಚಾರ, ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ. ಅವ್ರೇನಂದ್ರು ದುಡ್ಡು ಕೊಡಬೇಕಾಗಿರೋದು ನಿಜ, ಅವ್ರು ಹೇಳೋಷ್ಟು ದುಡ್ಡಿಲ್ಲ,
ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು. ಹೇಳಿದ್ದೀನಿ ನಾನು ನಮ್ಮ ಆಂಜನೇಯನ್ಗೆ ಹೇಳಿದ್ದೀನಿ ನಾನು, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ, ಅವನ್ನ ಕರೆಸ್ಬೇಕು, ಕೂಂತಿ ಅದು ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ. ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾಯಿದ್ದೀನಿ ನಾನು, ಅಕ್ಬರು ನಾಳೆ ಬಂದಂಗೆ ಮಾಡ್ತಾಯಿದ್ದೀನಿ. ಆಂಜನೇಯ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ ನಾನು, ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡಿಸಿ ಅಂತ ಹೇಳಿ, ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ರಾಮಕೃಷ್ಣ, ನನಗೆ ನ್ಯಾಯ ಸಿಗಲೇಬೇಕು, ನ್ಯಾಯ ಸಿಗದಿದ್ರೆ ತಾನು ಸಾವಿಗೆ ಶರಣಾಗುವುದಾಗಿ ಹೇಳಿ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದು ಎಲ್ಲರಿಗೂ ತಿಳಿದ ವಿಚಾರವೇ. ನೋಡೋಣ ಯಾವ ಗತಿಗೆ ಬಂದಿದ್ದೀವಿ ನಾವು. ಏನಾದ್ರೂ ಅವ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು? ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ ಕೇಳೋಣ. ನಮ್ದು 2 ಕೋಟಿ ಯಾಕಣ ಮುನಿಸ್ತೋದು? ಕಳ್ಳರ ಸಪೋರ್ಟ್ ಮಾಡೋದವರು, ಕಳ್ಳರಿಗೆ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ, ಇದನ್ನು ಮಾಡೋದು ಇವರು. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಣ್ಣ. ನಮ್ಮ ಪ್ರಾಣ ಇಳ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ನಮ್ಗೆ 2-3 ಮಕ್ಕಳು ಇದ್ದಾರೆ, ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇರೋಕ್ಕೆ. ಎಲ್ಲ ಒಟ್ಟು ಹೋಗ್ತಾ ಇದ್ದು, ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ 3 ತಿಂಗಳಿಂದ. ಏನ್ ಹೇಳ್ತಾರೆ? ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿದ್ ಕೇಳಿಸ್ತೀರ ಅಂತಾರೆ. ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ. ನಾನೇನೋ ಪೊಲೀಸ್ ಅವ್ರನ್ನ ಕೇಳ್ಕೊಂಡು ನನ್ಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಏನೋ ಸಹಾಯ ಮಾಡ್ಕೊಳ್ತಾ ಇದ್ವಣ್ಣ. ಅಷ್ಟೊತ್ತಿಗೆ ಇವ್ರು ಏನಕ್ಕನ ಬರಬೇಕಾಗಿತ್ತು. ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಣ್ಣ ಬಂದಿರೋದು. ಏನಣ್ಣ ಮಾಡೋದು? ನೋಡೋಣ ರೈತರು ಎಷ್ಟು ಜನ ಎಲ್ಲಪ್ಪ, ನೋಡೋಣ ರೈತರು, ನೋಡೋಣ ಎಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕು. ಅಣ್ಣ ನಾನು ಸತ್ತೋಗೋದು ಒಂದೇ ಭರವಸೆ ಅಣ್ಣ. ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರೋಲ್ಲ ಅಣ್ಣ. ನನಗೆ ನ್ಯಾಯ ಬೇಕು. ನೋಡೋಣ ಎಷ್ಟು ಜನಕ್ಕೆ, ನೋಡೋಣ ಏನು ಜವಾಬ್ ರೈತರಿಗೆ. 2 ತಿಂಗಳಿಂದ ಮನೆಯಲ್ಲ ನಾನು, ಅವರೆಲ್ಲ ನಾನು ಇಲ್ಲ ಮನೆಯಲ್ಲಿ. ನನಗೋಸ್ಕರ ಅವ್ರು 20 ಜನ ಬಚ್ಚಿಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ರಾಮಕೃಷ್ಣರವರು ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ ಅಂತ ಅಕ್ಬರ್ ಪಾಷಾ ಅನ್ನೋ ವ್ಯಕ್ತಿ ಮೇಲೆ ಆರೋಪ ವಹಿಸಿದ್ರು. ಅಕ್ಟೋಬರ್ 30ರಂದು ಅದೇ ಅಕ್ಬರ್ ಪಾಷಾ ತಮ್ಮ ಕುಟುಂಬದೊಂದಿಗೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ರಾಮಕೃಷ್ಣ ಅವರ ಆರೋಪ ಸುಳ್ಳು. ನಾನು ಅವರಿಗೆ ಯಾವ ದುಡ್ಡು ಕೊಡಬೇಕಾಗಿಲ್ಲ, ಅವರ ಬಳಿ ನಾನು ವ್ಯವಹಾರ ಮಾಡಿಲ್ಲ. PSI ಜಗದೀಶ್ ರೆಡ್ಡಿ ಸೇರಿದಂತೆ ರಾಮಕೃಷ್ಣ ಅವರು ಸುಖಾಸುಮ್ಮನೆ ನನಗೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ಅಕ್ಬರ್ ಪಾಷಾ. ನಾನು ನನ್ನ ಹೆಸರು ಅಕ್ಬರ್ ಪಾಷಾ ಸರ್. ನಾನು ಹೈದರಾಬಾದು. ನಾನು ಜೋಳದ ವ್ಯಾಪಾರಿ ಸರ್. ನಾನು ರಾಮಕೃಷ್ಣ ಅವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ಜೋಳದ ವ್ಯಾಪಾರಿ ಸರ್, ಪಾಪ್ಕಾರ್ನ್ ಜೋಳ ಸರ್. ರಾಮಕೃಷ್ಣ ಅವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ಆಲ್ರೆಡಿ ನಾನು ಅವ್ರ ಹತ್ರ ವ್ಯಾಪಾರನೇ ಮಾಡ್ತಾಯಿಲ್ಲ ಸರ್. ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನನ್ನ ಮೇಲೆ ಕೇಸ್ ಆಗಿಬಿಟ್ಟು ಅವರು ರೈತರು ನನಗೆ 2 ಲಕ್ಷ ಕೊಟ್ಟು ಜೋಳ ತೊಗೊಂಡೋಗಿದ್ದಾರೆ. 1,89,00,000 ಕೊಡಬೇಕಂತ ಹೇಳ್ತಾ ಇದ್ದಾರೆ. ನಾನು 1 ರೂಪಾಯಿನೂ ಕೊಡೋದೇನಿಲ್ಲ ಸರ್. ಅವ್ರ ಹತ್ರ ವ್ಯಾಪಾರನೇ ನಾನು ಮಾಡಿಲ್ಲ ಸರ್. 4 ತಿಂಗಳಿಂದ 5 ತಿಂಗಳಿಂದ ಅವ್ರು ತಮ್ಮ ಹತ್ರ ಮಾಡ್ತಾಯಿದ್ದೀನಿ ವ್ಯಾಪಾರ. ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ಈ ಕೇಸಲ್ಲಿ ಇಡ್ಸ್ಕೊಂಡಿದ್ದಾರೆ. ನಂದು, ನನ್ನ ಮಗಂದು, ನನ್ನ ಹೆಂಡತಿದು ನಂಬರ್, ಅಕೌಂಟ್ ನಂಬರ್ ಎಲ್ಲ ಕೊಡ್ತೀನಿ ಸರ್. ನಾನು 1 ರೂಪಾಯಿನೂ ಅವರಿಂದ ಮಾತಾಡಿಲ್ಲ, 1 ರೂಪಾಯಿನೂ ಕೊಳ್ಳಿಲ್ಲ, 1 ರೂಪಾಯಿನೂ ನಾನು ತೊಗೊಂಡಿಲ್ಲ ಸರ್. ಸುಮ್ಮನೆ ನನಗೆ ಈ ಕೇಸಲ್ಲಿ ಇಡ್ಸ್ಕೊಂಡ್ಬಿಟ್ಟು ನನಗೆ ಜಾಸ್ತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್. ನನಗೆ ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್, ಹೇಳೋಕ್ಕಾಗಲ್ಲ. PS ತೊಗೊಂಡೋಗಿ ನನಗೆ ಬಟ್ಟೆ ಎಲ್ಲ ಅವ್ರು ತೆಗಿಬಿಟ್ಟು ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದೀನಿ ಸರ್. ನಾನು 15 ದಿವಸ ನನಗೆ ಯಾರು ಕೇಳೋರಿಲ್ಲ ಸರ್. ನನಗೆ 13 ದಿವಸ ನನಗೆ ಯಾರು ಕೇಳೋರಿಲ್ಲ ಸರ್. ನಮ್ಮ ಮನೆಯವ್ರು ಬಂದರೆ ಮನೆಯವ್ರು ತೊಗೊಳೋಕ್ಕೂ ಕೊಡ್ಸೋಕ್ಕೂ ನೋಡಿಲ್ಲ ಸರ್. ನಮ್ಮ ಮನೆಗೆ ನನ್ನ ವೈಫ್ ಅಂದರೆ ವೈಫ್ ಬುಕ್ ತೋರಿಸಿಲ್ಲ ಸರ್. ನನಗೆ 3 ದಿವಸ, ನನಗೆ 2 ದಿವಸ ರಾಮಕೃಷ್ಣ ಬರೋದು, ಹೊಡೆಯೋದು, ಹಿಂಸೋದು, ಬಯಸೋದು ಸರ್. ನನಗೆ ಜಗದೀಶ್ ಸರ್ ಹೇಳ್ತಾ ಇದ್ದಾರೆ, ನನ್ನ ಕಸ್ಟಡಿ ಅಲ್ಲಪ್ಪ ಇರೋದು ನೀನು, ರಾಮಕೃಷ್ಣ ಕಸ್ಟಡಿಯಲ್ಲಿ ಅಂತ ಹೇಳ್ತಾರೆ ಸರ್. ನನಗೆ ತುಂಬ ಜಾಸ್ತಿ ತಾಪತ್ರೆ ಕೊಟ್ಟಿದ್ದಾರೆ ಸರ್. ನಾನು ಸುಸೈಡ್ ನೋಟ್ ಮಾಡಿಕೊಂಡೆ ಸರ್. ನೋಡಿ ಸರ್, ನನಗೆ 30ನೇ ತಾರೀಕು ಸರ್ 3:30ಗೆ FIR ಆಗಿರೋದು. 6:30ಗೆ ಹೈದರಾಬಾದಲ್ಲಿ ಬಂದು ಎತ್ಕೊಳ್ತಾರೆ ಸರ್ ಅವರು. ನನಗೆ 11 ಗಂಟೆಗೆ ನೋಟಿಸ್ ಕೊಡ್ತಾರೆ ಸರ್. ನನಗೆ ನೋಟಿಸು ಮನೆಗೆ ಕಳಿಸಿದ ನನಗೆ ಎತ್ಕೊಳ್ತಾರೆ ಸರ್ ಅವರು. 30ನೇ ತಾರೀಕು ಹೈದರಾಬಾದ್ ಬಂದು 10ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ ಸರ್ ಅವರು. 12 ಜನ ಪೊಲೀಸು SI ಸಾರು. ನಾನು ಕಸ್ಟಡಿಯಲ್ಲಿ ಹೋದ್ಮೇಲೆ ಕಸ್ಟಡಿಯಲ್ಲಿ ನನಗೆ 2 ದಿವಸ ಅವರು ಪೊಲೀಸವರು ಎಲ್ಲ ನನಗೆ ಕೊಟ್ಬಿಟ್ಟು ಅವ್ರು 10 ಜನ 15 ಜನ ಬರೋದು, ಒಂದೊಂದು ಸಾರಿ ಹೊಡಿತಾ ಇರೋದು, ಹೋಗ್ತಾ ಇರೋದು ಸರ್. ನನ್ನ ಬಟ್ಟೆ ಎಲ್ಲ ತೆಗ್ಬಿಟ್ಟು ಹೊಡಿದಿದೆ ಸರ್. ನನಗೆ ಸರ್ ಕಸ್ಟಡಿಗೆ ತೊಗೊಂಡೋಗಿದ್ರು ಸರ್. ನನಗೆ
ಬೇರೆ ತಂದ್ರ ಕಸ್ಟಡಿ ಕೋರ್ಟ್ ನೋಡಿ ಕೇಸ್ ಆಗಿದೆ ಸರ್. ಜೋಳದ ವ್ಯಾಪಾರ ದುಡ್ಡು ಕೊಡ್ತಾ ಇಲ್ಲ. ಎಷ್ಟು ಮೋಸ ಮಾಡಿದೀರಾ? ನಂದಿಲ್ಲ ಸರ್ ಅದ್ರೊಳಗೆ. ಅವ್ರ ಕೇಸ್ ಏನಂತ ಹಾಕಿದ್ದಾರೆ? 1,89,00,000 ಕೊಡ್ಬೇಕಂತ ಒಂದ್ಸಾರಿ ಹೇಳ್ತಾ ಇದ್ದಾರೆ. ನಿನ್ನೆ ನೋಡಿದ್ರೆ ನಾನು 2 ಲಕ್ಷ ಹಾಕಿದ್ದೀನಿ, 2 ಲಕ್ಷ ಹಾಕಿದ್ರೆ ನಾನು ಜೋಳ ಕಳ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಜೋಳ ಅಲ್ಲ ಸರ್, ಅವರು ಜೋಳದ ದೊಡ್ಡ ವ್ಯಾಪಾರಿ, ಇಂಡಿಯಾ ಲೆವೆಲ್ ವ್ಯಾಪಾರ ಇದೆ ಸರ್. ಅವ್ರದ್ದು ಬೇಕಾದಷ್ಟು ಬಿಲ್ ಇದೆ, ನನ್ನ ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದೀನಿ. ಅವ್ರು APMC ಕಟ್ ಮಾಡಕ್ಕೆ ಬೇರೆ ಸಂದ್ರದಿಂದ ಇಂಡಿಯಾಗೆ ಜೋಳ ಹೋಗುತ್ತೆ ಸರ್. ಇಲ್ಲಿ ಪಾಪ್ಕಾರ್ನ್ ಜೋಳ ಹೋಗೋದು ಇಂಡಿಯಾ ಮತ್ತು ಅಲ್ಲಿಂದಾನೆ ಸರ್. ಅವ್ರ ಹತ್ರ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ಅವರು ನಾನು ಜೋಳ ನನ್ನ ತಮ್ಮವ್ರ ಹತ್ರ ವ್ಯಾಪಾರ ಮಾಡ್ತಾ ಇದ್ರು. ಅವ್ರದ್ದು ಏನು ಹೇಳ್ತಾ ಇದೆ ನನಗೆ ಗೊತ್ತಿಲ್ಲ. ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೋ ಗೊತ್ತಿಲ್ಲ. ಅವ್ರಿಗೆ ಇವ್ರ ಮೇಲೆ ED ಅಟ್ಯಾಕ್ ಆಯಿತು. DRDA ಅವರು, ಡಿಫೆನ್ಸ್ ಅವರು ಸ್ಮಗ್ಲಿಂಗ್ ಮಾಡಿ ನೇಪಾಳಿಂದ ತರಿಸು ಜೋಳ ಮಾಡ್ತಾ ಇದ್ರು. ನಮ್ಮ ತಮ್ಮ ಅವರು ಇವ್ರಿಗೆ ಲೈಸೆನ್ಸ್ ಇದೆ, ಲೈಸೆನ್ಸ್ ಇಂದ ಕೊಡ್ತಾ ಇದ್ದೀನಿ ಅಂದ್ರೆ ವ್ಯಾಪಾರ ಮಾಡಿದ್ರು. ಒಂದೊಂದು ಗಾಡಿ ಬಂದು 26 ಲಕ್ಷ ಇರುತ್ತೆ ಸರ್. ತಿಂಗಳಿಗೆ 3-4 ಗಾಡಿ ತರ್ತಾರೆ. ಯಾವಾಗಿದು ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದ್ರು, ಅವ್ರು ಬಿಟ್ಬಿಟ್ರು. ಯಾಕಂದ್ರೆ ನಾವು ಹೋಗಲ್ಲ, ಈ ವ್ಯಾಪಾರ ಇದೆ ಅಂದ್ರೆ ಇವ್ರು ಪ್ರಾಬ್ಲಮ್ ಕೊಟ್ಟು ನಮ್ಗೆ ನಾವು ವ್ಯಾಪಾರ ಮಾಡೋದಕ್ಕೆ ಇದು ಚಾರ್ಜರ್ ಕೊಟ್ಟಿದ್ದಾರೆ ಸರ್. ನೀವು ಸ್ಮಗ್ಲಿಂಗ್ ಅಂತಂದ್ರಿ, ನೀವು ವ್ಯಾಪಾರ ಮಾಡ್ತಿದ್ದು ಜೋಳ ಬಿಸ್ನೆಸ್ ಇಲ್ಲ ಗಾಂಜಾ ಬಿಸ್ನೆಸ್? ಪಾಪ್ಕಾರ್ನ್ ಬಿಸ್ನೆಸ್ ಸರ್. ಸ್ಮಗ್ಲಿಂಗ್ ಅಂದ್ರೆ ಸರ್, ಇದು ಇಂಪಾರ್ಟೆಂಟ್ ಜೋಳ ಬರುತ್ತೆ. ಇದ್ರೊಳಗಿದೆ ಬಿಲ್ಲಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ಜೋಳ ಅನ್ನೋದು ಇಂಡಿಯಾ ಅಲ್ಲಿ ಪರ್ಮಿಷನ್ ಇದೆ. ಇಂಡಿಯಾ ಅಂದ್ರೆ ಟ್ಯಾಕ್ಸ್ ಇಂದ ಬರಬೇಕು. ಅದು ಅಲ್ಲಿ ಇಲ್ಲಿಗೆ ಬಂದ್ರೆ 110-120 ರೂಪಾಯಿ ಆಗುತ್ತೆ. ಸೌತ್ ಆಫ್ರಿಕಾ, ಬ್ರೆಜಿಲ್, ಅರ್ಜೆಂಟಿನಾ ಇರುತ್ತೆ ಸರ್. ಅದು ತಗೊಂಡು ರಾಮಕೃಷ್ಣ ಅವರು ಆರೋಪ ಮಾಡ್ತಾ ಇರೋದೇನು, ನೀವು ಅವರಿಂದ ಜೋಳ ತಗೊಂಡು 1,80,00,000 ರೂಪಾಯಿ ಫ್ರಾಡ್ ಮಾಡಿದ್ರಾ ಸರ್? ನಾನು ಅವ್ರ ಹತ್ರ ವ್ಯಾಪಾರನೇ ಮಾಡಿದ್ರಿಂದ ನಿಮ್ಮನ್ನ ಪೊಲೀಸ್ ACP ಜಗದೀಶ್ ರೆಡ್ಡಿ ಅವರು ಕಸ್ಟಡಿ ತಗೊಂಡ್ರು, ನಿಮ್ಮನ್ನ ಅರೆಸ್ಟ್ ಮಾಡಿದ್ರು. ಅದಕ್ಕೆ ಸಚಿವರು ಫೋನ್ ಮಾಡಿದ್ರು, ನಿಮ್ಗೆ ಬಿಡಬೇಕು ಅಂತ ಹೇಳೋರು ಜಮೀರ್ ಅಹಮದ್ ಸರ್. 4 ದಿವಸ ನಾನು ಒಳಗಿದ್ದೆ, ನನಗೆ ಗೊತ್ತಿಲ್ಲ. ಇನ್ನೊಂದು, ನಾನು ವ್ಯಾಪಾರ ಅವ್ರ ಹತ್ರ ಮಾಡಿಲ್ಲ. ನಂದು 1 ರೂಪಾಯಿದು ಲೇವರ್, ನನ್ನ ಹೆಂಡತಿದು ನಂಬರ್ ಕೊಡ್ತೀನಿ, ನನ್ನ ಹೆಂಡತಿದು 2 ಅಕೌಂಟ್ ನಂಬರ್ ಕೊಡ್ತೀನಿ, ನನ್ನ ಮಗಂದು ಕೊಡ್ತೀನಿ, ನಂದು ಕೊಡ್ತೀನಿ. ನಂದು ಅವರಿಂದ ವ್ಯಾಪಾರ ನಾನು ಏನಾದರೂ ಮಾಡಿದರೆ ನಾನು 1 ರೂಪಾಯಿ ಅವ್ರ ಹತ್ರ ಪರ್ಚೇಸ್. ಅವ್ರದ್ದು ಅವ್ರ ತಮ್ಮದ್ದು ರಿಲೇಷನ್ ಇಲ್ಲ ಸರ್. ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಅವ್ರ ತಮ್ಮದ ಹತ್ರ ಬಿಲ್ ಕೊಡ್ತೀನಿ ಸರ್. ನನ್ನ ಅವ್ರು 4 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4 ತಿಂಗಳಿಂದ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ನೋಡಿ, ನನ್ನ ಹತ್ರ ಬಿಲ್ಗಳಿದೆ ಸರ್. ನನ್ನೆಲ್ಲ ಬಿಲ್ಲಿಂದ ಕೊಡ್ಸೋದು ಬ್ಯಾಂಕಿಂದಾನೇ ಅಮೌಂಟ್ ಹಾಕೋದು ಸರ್. ಈಗ ನಿಮ್ಮ ಹತ್ರ ಏನು ಪ್ರೂಫ್ ಇಲ್ಲ ಅಂತ ಪೊಲೀಸರು ಹೆಂಗೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸರ್. ಅವರು ಪೊಲೀಸು ನಿಮ್ಮನ್ನ ಹೆಂಗೆ ಕಂಪ್ಲೇಂಟ್ ತಗೊಂಡ್ರು ಸರ್? 3 ಸಾರಿ ಬಂದ್ರು ಪೊಲೀಸರು. 2 ಸಾರಿ ನಾನೇ ಹೋಗಿ ಮಾತಾಡಿದೆ. ನನ್ನ ಕೇಸಲ್ಲಿ ಇಲ್ಲ ಅಂತ ನಾನು ಹೋಗಿ ಮಾತಾಡಿದೆ. ಅವರು ನಂಗೆ ಏನು ಹೇಳಿಲ್ಲ. 3ನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ್ ರೆಡ್ಡಿ ನನಗೆ ಕಂಪ್ಲೇಂಟ್ ಅಲ್ಲಿ FIR ಅಲ್ಲಿ ನನ್ನ ಹೆಸರಾಗ್ಬಿಟ್ರು. ಯಾರಂದ್ರೆ ನಿನ್ನ ತಮ್ಮನ ಜೊತೆ ಇದೆಯಾ, ನಿನ್ನ ತಮ್ಮ ಇಲ್ಲ, ನೀನ್ ಬರಲೇಬೇಕಂತ. ನಾನು ಹೋಗ್ದೆ ಪೊಲೀಸ್ ಸ್ಟೇಷನ್ಗೆ. ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ ಅಂದ್ರೆ ಬೆಳಗ್ಗೆ ಕೊಳ್ಳಿಲ್ಲ ಅವ್ರು ನನಗೆ ಜಾಸ್ತಿ ತಾಪತ್ರೆ. ಅಲ್ಲಿಂದ ನಾನು ಹೊರಟೋಗಿದ್ದಕ್ಕೆ ನನಗೆ ಹೈದರಾಬಾದಿಂದ 13 ಕಿಲೋಮೀಟರ್ ಒರಿಸ್ಸಾ ಬಾರ್ಡರ್ ಹತ್ರ ಕರ್ಕೊಂಡು ಬಂದ್ಬಿಟ್ಟು ಸರ್. ನನಗೆ ಅದೂ ರಾಮಕೃಷ್ಣ ಗಾಡಿಯಲ್ಲಿ ಸರ್. ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ, ಪೊಲೀಸ್ ಅವ್ರು ಬಂದಿಲ್ಲ. ರಾಮಕೃಷ್ಣ ಬಾಮರ್ದಿ ಬಂದ ಗಂಗಾಧರ್ ಅಂತ ಅವ್ರ ಡ್ರೈವರ್ ಅವರು ಇದ್ದು 3-4 ಜನ ಬಂದ್ರು. ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ರು ಸರ್. ನನಗೆ ರಾಮಕೃಷ್ಣ ಗಾಡಿಯಲ್ಲಿ ಪೊಲೀಸರು ಬಂದು ನಿಮ್ಮನ್ನ ಕಸ್ಟಡಿ ತಗೊಂಡು ಬಂದಿದ್ದಾರೆ. ಅಂದ್ರೆ ಮುಂಚೆ ಏನಾದ್ರು ವ್ಯಾಪಾರ ಏನಾದ್ರು ಮಾಡ್ತಿದ್ರ ನೀವು? ಇಲ್ಲ ಸರ್, ಅವರಿಂದ ನನ್ನ ವ್ಯಾಪಾರ ಇಲ್ಲ ಸರ್. ಅವ್ರ ತಮ್ಮನಿಂದ ಇದೆ. ನನ್ನ ತಮ್ಮ ಸಿಗ್ಲಿಲ್ಲ. ಅವ್ರಿಗೂ ಅವ್ರ ತಮ್ಮನ್ಗೆ ಆಗಲ್ಲ ಸರ್. ಅವ್ರಿಗೂ ನನ್ನ ತಮ್ಮ ಅವ್ರು ಮಾತಾಡ್ತಾ ಇಲ್ಲ. ಅವ್ರಿಗೂ ನಿಮ್ ತಮ್ಮಂಗ ನನ್ನ ತಮ್ಮಿಂದ ಅವ್ರು ವ್ಯಾಪಾರ ಮಾಡ್ತಾರೆ. ರಾಮಕೃಷ್ಣ ಅವರು ನನ್ನ ತಮ್ಮಿಂದ ವ್ಯಾಪಾರ ಮಾಡ್ತಾರೆ ಸರ್. ಮಾಡಲ್ಲ, ನಿಮ್ ತಮ್ಮನ ಹತ್ರ ವ್ಯಾಪಾರ ಮಾಡ್ತಾರೆ. ನಮ್ಮ ತಮ್ಮನೂ ಅವ್ರಿಗೆ ಎಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. 4 ತಿಂಗಳಿಂದ ಇವರು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ. ಸೆಕೆಂಡ್ ಇದು ಯಾವ SNN ಇಂದ ನಾಗ್ಪುರಿಂದ ತರಿಸಿ, ಬಾಂಬೆಯಿಂದ ತರಿಸಿ, ಲೈಸೆನ್ಸ್ ಇರುತ್ತೆ. ಲೈಸೆನ್ಸ್ ಇದೆಲ್ಲ ಆದರೆ DRDA ಅವರು చాలా ಪ್ರಾಬ್ಲಮ್ ಮಾಡ್ತಾರೆ. ಆಲ್ರೆಡಿ ಅವ್ರಿಗೆ ಹಾಕಿದ್ದಾರೆ. ಅವ್ರದ್ದು ಸ್ಟೋರೇಜ್ ಆಲ್ರೆಡಿ ಸೀಸ್ ಆಗಿದೆ. DRDA ಅವರು 4-5 ದಿವಸ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ 1.5 ತಿಂಗಳು ಅವರು ವ್ಯಾಪಾರ ಬಂದ್ ಮಾಡಿದ್ರು. ಆಲ್ರೆಡಿ ಕೇಸ್ ಬುಕ್ ಆಗಿದೆ. ಅವ್ರು ಸೀಸರ್ ಜೋಳ ಇದೆ ಅವ್ರ ಹತ್ರ. ನಾವು ಅದು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ನಾವು ಕೊಡೋದೇನಿಲ್ಲ, ನಾವು ಮಾಡಲ್ಲ, ಅದು ಜೋಳ ನಮಗೆ ಬೇಡ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ನಾವು ಇಂಪಾರ್ಟೆಂಟ್ ಜೋಳ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಪ್ರಾಬ್ಲಮ್. ತಮ್ಮ ಜೊತೆ ನಿಮ್ ಸಂಬಂಧ ಚೆನ್ನಾಗಿದೆಯಾ ಸರ್? ನಮ್ಮ ತಮ್ಮಂದು ಅವರು ಬೇರೆ ಕಡೆ ಸಂಬಂಧ ಏನಿಲ್ಲ. ನಾನು 3 ತಿಂಗಳಿಂದ ನೋಡಿಲ್ಲ ಅವ್ರಿಗೆ. ಅಂದ್ರೆ ನೀವು ನಿಮ್ ತಮ್ಮ ಚೆನ್ನಾಗಿ ನೀವು ಸರಿ ಇಲ್ಲ, ರಾಮಕೃಷ್ಣ ಅಂತ ಅವ್ರ ತಮ್ಮ ಸರಿ ಇಲ್ಲ. ಅವ್ರದ್ದು ಆಗಲ್ಲ, ನಂದು ನನ್ನ ತಮ್ಮಂದು ಆಗಲ್ಲ. ನಂದು ನನ್ನ ತಮ್ಮಂದು ಆಗಲ್ಲ. ಅವ್ರು ಬೇರೆ, ಇವ್ರು ಬೇರೆ, ನಾನು ಬೇರೆ ಇದ್ದೀನಿ. ಅವ್ರ ತಮ್ಮನ ಜೋಳ ಕೊಡ್ತಾ ಇದ್ದಾನೆ ಅಂದ್ರೆ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ಮ ತಮ್ಮ ಅವ್ರು ಸಿಗ್ಲಿದ್ದಕ್ಕೆ ನಮ್ಮ ತಮ್ಮ ಅವ್ರು ಬಂದ್ರು. ನಮ್ಮ ಅಕ್ಕ ಅವ್ರು ಹೋಗಿ ಸೆಟಲ್ಮೆಂಟ್ ಮಾಡ್ತೀನಿ ಏನೇನು ಹೋದ್ರು. ಇಲ್ಲಾಂದ್ರೆ ನಾವು ಸೆಟಲ್ಮೆಂಟ್ ಮಾಡಲ್ಲ, ನಮ್ಗೆ ವ್ಯಾಪಾರನೇ ಬೇಕು ಸರ್. ನಿಮ್ ತಮ್ಮ ಅವರಿಗೆ ಏನ್ ಬಾಕಿ ಕೊಡೋದೇನಿದ್ಯಾ? ಏನಿದೆ ಸರ್ ಗೊತ್ತಿಲ್ಲ. ಒಂದು 50-60 ಲಕ್ಷ ಬರ್ಬೇಕಂತ ನನ್ಗೆ ಹೇಳಿದ್ದಾರೆ. ನನ್ಗಿನ್ನ ಕಾಂಟ್ರಾಕ್ಟ್ ಆಗಿಲ್ಲ ಸರ್ ನನ್ನ ತಮ್ಮ ಅವರು. ನಿಮ್ ಮೊದಲೇ ನಿಮ್ಮ ಜೊತೆಗೆ ಯಾವ ತರ ವ್ಯಾಪಾರ ಮಾಡಿದ್ರ? ಇಲ್ಲ ಸರ್, ಮಾಡಿಲ್ಲ. ಯಾವತ್ತೂ ಮಾಡಿಲ್ಲ ಸರ್. ನನ್ನ ಅಕೌಂಟ್ ಎಲ್ಲ ಚೆಕ್ ಮಾಡ್ಬೋದು ಸರ್. ಏನಿದೆ ಅಂತ ವೆರಿಫಿಕೇಶನ್ ಮಾಡಿ ಸರ್. ಯಾಕಂದ್ರೆ ನಾನು ಸುಳ್ಳು ಹೇಳ್ಬಹುದು, ಬ್ಯಾಂಕ್ ಸುಳ್ಳು ಹೇಳಲ್ಲ.
ಫೋನ್ ಸುಳ್ಳು ಹೇಳಲ್ಲ, ಎಲ್ಲ ನೋಡ್ಬೋದು ನೀವು. ನಾನು ರಾಮಕೃಷ್ಣಗೆ ಯಾವುದೇ ದುಡ್ಡು ಕೊಡ್ಬೇಕಾಗಿಲ್ಲ ಅಂತಾರ? ನಾನು ಕೊಡೋದೇನಿಲ್ಲ ಸರ್, ನಾನು ವ್ಯಾಪಾರನೇ ಮಾಡಿಲ್ಲ ಸರ್. ಅವ್ರ್ಯಾಕೆ ನಂಗೆ 1,80,00,000 ಸಾರ್ ಅವರು ಏನ್ ಹೇಳ್ತಾರೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿನ್ನೇನ್ ಹೇಳಿದ್ರು ಅವರು ಪ್ರೆಸ್ ಮೀಟ್ ಅಲ್ಲಿ, ನಾನು ರೈತರ ಹತ್ರ ಜೋಳ ತಗೊಂಡು ಬಂದಿದ್ದೀನಿ, 2 ಲಕ್ಷ ಹಾಕಿದ್ದಾರೆ, ಒಂದು ಪುಟ್ಟಿ ಯಾರಾದ್ರೂ 2 ಲಕ್ಷ ಜೋಳ ಹಾಕಿದ್ರೆ 2 ಕೋಟಿ ಜೋಳ ಸಾಲ ಕಟ್ತಾರ ಸರ್ ಯಾರಾದ್ರೂ? ನಾನು ಕೇಳ್ತಾ ಇದ್ದೀನಿ, 2 ಲಕ್ಷ ಯಾರಾದ್ರೂ ಜೋಳ ಹಾಕಿದ್ರೆ 1,89,00,000 ಜೋಳ ಕೊಡ್ತಾರ? ರೈತರು ಜೋಳ ಹೆಂಗ್ ಕೊಡ್ತೀರಾ ಸರ್ ನೀವು? ರೈತರು ಅಂತ ಹೇಳ್ತಾ ಇದ್ದೀರಾ, 6 ತಿಂಗಳಲ್ಲೇ ನಿಮ್ ಬಿಸ್ನೆಸ್ ಬರುತ್ತಾ ಸರ್? ಎಷ್ಟು ಎಕರೆ ಇದೆ ಸರ್ ನಿಮ್ ಭೂಮಿ? ಅವ್ರು ರೈತರಿಂದ ಕೊಂಡ್ಕೊಂಡು ಇಲ್ಲ ಸರ್, ಅವ್ರ ರೈತರ ಹತ್ರ ಅವ್ರು ಆಲ್ರೆಡಿ ಸ್ಟೋರ್ ಸೀಸ್ ಆಗಿದೆ ಸರ್, ಅವ್ರಿಗೆ ಆಲ್ರೆಡಿ ಕೇಸ್ ಆಗಿದೆ. ನೋಡಿ ಸರ್, ನೀವು ಎಂಕ್ವೈರಿ ಮಾಡಿ ಸರ್, ನಾನು ಹೇಳೋದಲ್ಲ, ಎಂಕ್ವೈರಿ ಮಾಡಿ. ಸರ್ ಇವಾಗ ಜಮೀರ್ ಅಹಮದ್ ಅವ್ರಿಗೂ ನಿಮಗೂ ಹೆಂಗ್ ಪರಿಚಯ? ಸರ್, ನಾನು ಆಡಿಯೋ ವೈರಲ್ ಆಗಿದೆ, ಅಕ್ಬರ್ ಪಾಷಾ ನಮ್ಮವರೇ ಬಿಡ್ಬಿಡಿ ಅಂತ ಅಂದ್ಬಿಟ್ಟು ಹೇಳಿ ಸರ್. ಅಕ್ಬರ್ ಪಾಷಾ ಅಂದ್ರೆ ನೀವೇನಾ? ಅಲ್ಲ ಸರ್, ಅಕ್ಬರ್ ಪಾಷಾ ಅಂದ್ರೆ ನಾನಲ್ಲ ಅಕ್ಬರ್ ಪಾಷಾ. ಅಕ್ಬರ್ ಬಿನ್ ತಬರ್, ಫಿಲ್ಮ್ ಆಕ್ಟರ್, ಬಾಂಬೆ. ಪೂರ್ತಿ ಹೆಸರೇನು? ನನ್ನ ಹೆಸರು ಸೈಯದ್ ಅಕ್ಬರ್ ಪಾಷಾ. ನಿಮ್ಮ ಹೆಸರಲ್ಲ ಆಗಿದೆ, ಅವ್ರು ಹೇಳಿದ ಹೆಸರು ನೀವಲ್ಲ. ಅಕ್ಬರ್ ಪಾಷಾ, ಅಕ್ಬರ್ ಬಿನ್ ತಬರ್ ಅವರು ಹೌದು. ಅವ್ರು ಹೇಳಿದ್ರು. ಅವ್ರು ಹೇಳಿದ್ರು ಅಕ್ಬರ್ ಬಿನ್ ತಬರ್ ಹೈದರಾಬಾದಿನ ಬೇಕಾಗಿರೋರು. ಸ್ವಲ್ಪ ಏನೋ ಅವ್ರು ಏನು ಹೇಳಿಲ್ಲ ಸರ್, ಏನು ಹೇಳಿದ್ರು? ನಾವು ಹೋಗಿದ್ರು ಅವ್ರು ಹೇಳ್ಬಿಡಿ. ಈಗ ನೀವ್ ಹೇಳಿದ್ರಿ ನಿಮ್ಮ ಹೆಸರೆಲ್ಲ ಯಾರೋ ಫಿಲಿಂ ಅಕ್ಬರ್ ಪಾಷಾ ಏನು ಅಕ್ಬರ್ ಬಿನ್ ತಬರ್. ಅಕ್ಬರ್ ಬಿನ್ ತಬರ್ ಅಂತ ಜಮೀರ್ ಅವ್ರು ಹೇಳಿದ್ರು. ಅವ್ರ ಕಡೆಯಿಂದ ನೀವೇನೋ ಮಾಡ್ತೀರಾ ಅಥವಾ ಅವ್ರು ನಿಮ್ಗೆ ಯಾವ ತರ ಸಂಬಂಧ? ಇಲ್ಲ ಸರ್, ಜೈಲ್ನಾಗಿದ್ರು ನಾವು ಫೋನ್ ಮಾಡಿದ್ವಿ ಯಾರಿಗೆ? ಅಕ್ಬರ್ ಬಿನ್ ತಬರ್ಗೆ. ಫೋನ್ ಮಾಡಿದ್ರಿ? ನಾವು ಫೋನ್ ಮಾಡ್ತೀವಿ, ಅಣ್ಣ ನಮ್ಮ ಅಣ್ಣನ್ಗೆ ತಲೆ ಹೊಡೆದಾಕಿದ್ದಾರೆ, ರಕ್ತ ಹೋಗ್ತಾ ಐತೆ, ಏನಾನ ಸಹಾಯ ಮಾಡಿ. ಮೀಡಿಯಾಕ್ಕೆ ಎಲ್ಲಾರ್ಗೂ ಹೇಳ್ತೀವಿ ನಾವು, ಏನು ಸಹಾಯ ಮಾಡ್ತಾ ಇಲ್ಲ ನಮ್ಗೆ ಅಂತ ಹೇಳಿದ್ರೆ, ನಾನು ಬೆಂಗಳೂರಿನಲ್ಲಿ ಇಲ್ಲ, ನಾನು ಹೈದರಾಬಾದ್ನಾಗಿದ್ದೀನಿ, ನನ್ನ ಫ್ರೆಂಡ್ ಇದ್ದಾರೆ ಅಲ್ಲಿ, ನೀನು ಅವ್ರ PA ನಂಬರ್ ಕೊಡ್ತೀನಿ, ಅವ್ರು ಫೋನ್ ಮಾಡ್ರಿ ಅಂತ ಹೇಳಿದ್ರು. ನಾವು ಅಕ್ಕ ತಂಗಿದ್ರೆ ನಾವು 4 ಜನ ಯಾರು ಇಲ್ಲ ಸರ್ ನಮ್ಮ ಜೊತೆಯಲ್ಲಿ. ನಾವು ಫೋನ್ ಮಾಡಿ ಅವ್ರಿಗೆ, ಸರ್ ನಮ್ಮ ಅಣ್ಣನ್ಗೆ ತಲೆ ಬರ್ದಾಕವ್ರೆ, ಏನಾರ ಸಹಾಯ ಮಾಡ್ರಿ ಅಂತ ಅಷ್ಟೇ ಹೇಳಿದ್ರು. ಜಮೀರ್ ಅವ್ರ ಸರ್ಗೆ ಹೇಳಿದ್ರು ಸರ್, ಅಷ್ಟೇ ಹೇಳಿದ. ಪಾಪ ಅವ್ರು ಸಹಾಯ ಮಾಡಿದ್ರು ಸರ್ ಅಂತೆ. ಅವ್ರು ಏನು ಹೇಳಿಲ್ಲ, ಏನೋ ಅಪ್ಪ ನೋಡ್ಬೋದು. ಅವಾಗ ನಾನು 12 ದಿವಸ ಜೈಲಲ್ಲಿ ಬಂದೆ ಸರ್. 15 ದಿವಸ ಇಲ್ಲೇ ಇದ್ದ ಸರ್ ಅವ್ರು ಇಲ್ಲೇ ಇದ್ರು. ಅಲ್ಲ, ನೀವು ಡೈರೆಕ್ಟ್ ಜಮೀರ್ ಅವ್ರು ನೀವೇ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಸರ್, ಅಕ್ಬರ್ ಬಿನ್ ತಬರ್ ಫೋನ್ ಮಾಡಿದ್ದು, PA ನಂಬರ್ ಕೊಟ್ರು ನಮ್ಗೆ. ಯಾರು? ಅಕ್ಬರ್ ಬಿನ್ ತಬರ್ ನಾವು PA ನಂಬರ್ ಕೊಟ್ರು, ನಾವು ಮಾಡಿದ್ರು. ನಾವು ಅಕ್ಕ ತಂಗಿದ್ರು, ನಮ್ಗೆ ಯಾರು ಇಲ್ಲ ಸರ್, ಏನಾನ ಸಹಾಯ ಮಾಡಿ. ನನಗೆ ಪೊಲೀಸ್ ಸರ್, ನನಗೆ ಬಿಡಿ ಸರ್, ಇದು ನ್ಯಾಯ ಏನಿದೆ ಅದು ನ್ಯಾಯ ಆಗುತ್ತೆ. ನ್ಯಾಯ ಸರ್, ನಾನು ಪೊಲೀಸ್ ಸ್ಟೇಷನ್ ಇಲ್ಲ ಮುಂದೇಳಿ ರಾಮಕೃಷ್ಣ ಅವ್ರ ಜೊತೆ ನೀವು ವ್ಯಾಪಾರ ಸಂಬಂಧ ಇಲ್ಲ ಸರ್, ವ್ಯಾಪಾರನೇ ಇಲ್ಲ. ಮತ್ತೆ ಅವ್ರು ಸುಮ್ಮನೆ ನಿಮ್ಮ ಮೇಲೆ ಕೇಸ್ ಹಾಕಿದ್ರು, ಯಾಕೆ ಹಾಕಿದ್ರು? ಸರ್, ಅವ್ರ ತಮ್ಮನ್ಗೂ ಅವ್ರಿಗೂ ಆಗಲ್ಲ, ನನಗೂ ನನ್ನ ತಮ್ಮನ್ಗೂ ಆಗಲ್ಲ. ನಾನು ಆಲ್ರೆಡಿ 3 ಸಾರಿ ಬಂದಿದ್ದಾರೆ ಅವರು. 3 ಸಾರಿ ಬಂದ್ರೆ 2 ಸಾರಿ ಅವ್ರು ಕರ್ಕೊಂಡು ಊಟ ಎಲ್ಲ ಮಾಡ್ಸಿದ್ದೀನಿ. ನಾನು ಊಟ ಮಾಡ್ಸಿದ್ದೀನಿ, ಅವ್ರ ಜೊತೆಯಲ್ಲಿ ಇದ್ದೀನಿ. ಲಾಸ್ಟ್ ಅಲ್ಲಿ ನನ್ನ FIR ಅಲ್ಲಿ ನನ್ನ ಹೆಸರು ಹಾಕಿದ್ರು ಸರ್. ತಮ್ಗೆ ಏನೋ ವ್ಯಾಪಾರ ಮಾಡಿ ಅಂತ ಹೇಳಿ ಏನೋ ಜೋಳ ಹೇಳ್ತೀರಿ, ಯಾವ ತರ ಜೋಳ ಮಾಡಿ ಅಂತ ಅವ್ರು ನೀವು ಮಾಡಲ್ಲ ಅಂತ ಹೇಳಿ? ಇಂಪಾರ್ಟೆಂಟ್ ಜೋಳ ಸರ್, ಅದು ನೇಪಾಳಿಂದ ಬಂದಿದೆಯಲ್ಲ, ಅವ್ರ ಹತ್ರ ಸ್ಟಾಕ್ ಜಾಸ್ತಿ ಇದೆ ಸರ್, ಆಲ್ರೆಡಿ ಸೀಸ್ ಆಗಿದೆ. ಅದು ರೈತರದ್ದು. ಯಾವುದೇ ದಾಖಲೆ ಇಲ್ಲ. ದಾಖಲೆ ಸ್ಮಗ್ಲಿಂಗ್ ತರ ಇತ್ತು. ನೇಪಾಳಿಂದ ಟ್ಯಾಕ್ಸ್ ಇಲ್ಲ ಸರ್, ವಿತೌಟ್ ಟ್ಯಾಕ್ಸ್. ನೇಪಾಳದ ಪೇಮೆಂಟ್ ಚಿಕ್ಕದು, ಅಲ್ಲಿಂದ ಬರೋದು 50 ರೂಪಾಯಿಂದ 60 ರೂಪಾಯಿ ಬೀಳುತ್ತೆ. ಇವರು ತಗೊಂಡ್ ಬಂದು 120 ರೂಪಾಯಿ ಮಾಡ್ತಾರೆ ಸರ್. ಮೋಸದ ವ್ಯಾಪಾರ. ಮೋಸದ ವ್ಯಾಪಾರ. ಆ ವ್ಯಾಪಾರ ನೀವು ಮಾಡೋದಕ್ಕೆ ನಾವು ಮಾಡೋದಕ್ಕೆ 3-4 ತಿಂಗಳಿಂದ ಈ ಪ್ರಾಬ್ಲಮ್ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬರು ಮಾತಾಡಿ ಸರ್, ನೀವು ಅರ್ಥ ಮಾಡ್ಕೊಳ್ಳಿ. ಮಿನಿಸ್ಟರ್ ಲೆವೆಲ್ ನೀವು ಯಾಕೆ ಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ನೀವು ಯಾಕೆ ತಿರುಗಿಸಿ ಬೆಳೆಸಿ ಮಾತಾಡ್ತಿರಲಿಲ್ಲ? ಯಾಕೆ ಏನ್ ತಿರ್ಸಿದ್ರಿ ನೀವು ನಮ್ಮ ಹತ್ರ ವ್ಯಾಪಾರ ಇಟ್ಕೊಂಡಿಲ್ಲ ಅಂತೀರಿ, ನಮ್ಮಲ್ಲಿ ಕೇಸ್ ಹಾಕಿದ್ರೆ ಅಂತೀರಿ, ಸ್ಮಗ್ಲಿಂಗ್ ಅಂತೀರಿ, ಮತ್ತೆ ಈಗ ಯಾವ್ದು ಜೋಳ ಮಾಡೋದಕ್ಕೆ ನಾವು ಅದು ಅವ್ಯವಹಾರ ಇದೆ ಸರ್, ಅದಕ್ಕೋಸ್ಕರ ಈ ಕೇಸ್ ಹಾಕಿದ್ರೆ ಅಂತೀರಿ. ಮತ್ತೇನು ಕೇಸ್ ಹಾಕಿದಿರಿ ಅಂತ ಸರ್, ಪೊಲೀಸರು ಕೇಳೋದೇ ಇಲ್ಲ ಸರ್. ನಂಗೆ ನಾನು ತಲೆ ಒಳ್ಕೊಂಡ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಂಗೆ ರೆಸ್ಪಾನ್ಸ್ ಯಾರು ಕೊಡ್ಲಿಲ್ಲ. ನಿಮ್ಮ ಒಂದು ಉದ್ದೇಶ ಏನು? ಇವತ್ತು ನೀವು ಅವ್ರ ಹತ್ರ ವ್ಯಾಪಾರ ಇಟ್ಕೊಂಡಿಲ್ಲ, ಯಾಕೆ ನಿಮ್ಮ ಕೇಸ್ ಹಾಕಿದ್ರು? ನೇರ ಉದ್ದೇಶ ಏನು ಅದೇ ಬಿಡಿ, ಏನಕ್ಕೆ ಹಾಕಿದ್ರು ಅವರು ಅಂತ. ಈಗ ವ್ಯಾಪಾರ ಇಟ್ಕೊಳ್ತಾರೆ ನಿಮ್ಮ ಈಗೋ ಪ್ರಾಬ್ಲಮ್ ಯಾಕೆ ಅಂತ? ಈಗ ಅವ್ರಿಗೆ ಏನಂದ್ರೆ, ಅವ್ರು ಮಂಚಪ್ಪಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್, ಅವ್ರು ಮಂಚಪ್ಪಲ್ಲಿ 15 ವರ್ಷದಿಂದ ನಮ್ಗೆ ಇಲ್ಲಿ ಬರಕ್ ಕೊಡ್ತಾ ಇಲ್ಲ. ನಾನು ವ್ಯಾಪಾರ ತಪ್ಪ ಅವ್ರು ವ್ಯಾಪಾರ ಮಾಡಿದ್ರೆ ನಮ್ಗೆ ಜೋಳದ ಮೇಲೆ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಆಗಿರೋನು ಕೇಳೋರು ಯಾರಿಲ್ಲ. ನಾವ್ ಇಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇವ್ರು ಭಯ ಬಿಟ್ಟು 15 ವರ್ಷದಿಂದ ನಾನು ಚಿಕ್ಕಬಳ್ಳಾಪುರ ಬಂದಿಲ್ಲ. ನನ್ನ ತಂಗಿಗೆ ಮದುವೆ ಮಾಡ್ಕೊಟ್ಟಿದ್ದೀನಿ, ನಂದಿಗೆ ನಾನು ಡೈವರ್ಸ್ ಕೇಸ್ ಆಯ್ತು. ಅಲ್ಲಿಂದ ಸಾಮಾನ್ ತಗೊಳ್ಳೋಕೆ ನಮ್ಮ ತಂದೆ ಸತ್ತೋದ್ರೆ ಸಾಮಾನ್ ತಗೊಳ್ಳೋಕೆ ಬಂದಿಲ್ಲ. ಅವ್ರು ಭಯ ಬಿಟ್ಟು ನಾವು ಅಷ್ಟು ಭಯ ಬೀಳ್ತಾ ಇದ್ವಿ ನಾವು. 2022 ಅಲ್ಲಿ ನಾನು ಆಲ್ರೆಡಿ ಅವ್ರಿಗೆ ಕೇಸ್ ಮಾಡಿದ್ದೀನಿ, ಹೈಕೋರ್ಟ್ ಇಂದ ನೋಟಿಸ್ ಕಳ್ಸಿದ್ದೀನಿ. ನಾನು ನಂಗೆ ಅಷ್ಟು ಭಯ ಆಯ್ತು. ಆಲ್ರೆಡಿ ಕೊಟ್ಟಿದ್ದೀನಿ ಸರ್, ಇವತ್ತು FIR ಮಾಡಿಸಿದ್ದೀನಿ ಸರ್. ಹೈದರಾಬಾದ್ ಇಂದ FIR ಮಾಡಿಸಿದ್ದೀನಿ. ರಾಮಕೃಷ್ಣ ಅವರ ತಮ್ಮನ ಹೆಸರೇನು?
ಲಕ್ಷ್ಮೀ ಬಲ್ಲಿ ಸರ್. ನಿಮ್ಮ ತಮ್ಮನ ಹೆಸರೇನು? ನನ್ನ ತಮ್ಮನ ಹೆಸರು ಸದಾಮು ನಾಸಿರ್ ಹುಸೇನ್ ಸರ್. ಸರ್ ನನಗೆ ಸರ್ ನಿಜ ನೀವು ಅರ್ಥ ಮಾಡ್ಕೊಂಡು ನನ್ನ ಹತ್ರ ಏನು ಇರಲಿಲ್ಲ ಸರ್. 4-5 ತಿಂಗಳ ಮುಂದೆ ನನಗೆ ಪತಿ ಅಂತ ಹೇಳ್ತಾ ಅವ್ರ ತಮ್ಮ ಇದ್ದಾರಲ್ಲ 70 ಲಕ್ಷ ನಾನು ಕೊಡಬೇಕಾಗಿತ್ತು ಸರ್. 70 ಲಕ್ಷ ಕೊಡಬೇಕಾಗಿದ್ರು ಅವ್ರು ನಾನು ಕೇಳಿದ್ರೆ ಕಾಲು ಇಟ್ಕೊಂಡ್ರೆ ನನಗೆ ಜೋಳ ಕೊಡ್ತಾ ಇದ್ದಾರೆ ಸರ್. ಒಂದೊಂದು ಚೀಲ ಬಂದು ತಗೊಂಡು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್. ರಾಮಕೃಷ್ಣನೇ ಸರ್ ನನಗೆ ಫೋರ್ಸ್ ಮಾಡಿ ವ್ಯಾಪಾರ ಕೊಟ್ಟಿದ್ದು. ನಾವು ಫೋನ್ ಮಾಡಿಲ್ಲ, ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ ಎಲ್ಲ ಫೋನ್ ಎಲ್ಲ ಟ್ರಾನ್ಸ್ ಮಾಡಿ ಅವರೇ ಜೋಳ ಸೇಲ್ ಮಾಡು ಜೋಳ ಸೇಲ್ ಮಾಡು ಅಂತ ನಮ್ಗೆ ಗೊತ್ತಿಲ್ಲ. ಅವಾಗ ಇವತ್ತು ಲೈಸೆನ್ಸ್ ಇಲ್ಲ ಅದು ಜೋಳ ಅಂತ ರಾಮಕೃಷ್ಣ ಅವರೇ ನಿಮಗೆ ಫೋರ್ಸ್ ಮಾಡಿದ್ದು ಸರ್ ವ್ಯಾಪಾರ. ಸರ್ ನನ್ನ ತಮ್ಮನಿಗೆ 1 ವರ್ಷ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ತಮ್ಮನಿಗೆ ನನ್ಗೆಲ್ಲ ನನ್ನ ತಮ್ಗೆ ಇವಾಗ ನಾವೆಲ್ಲ ಜಾಯಿಂಟ್ ಅಂದ್ರೆ ನಾನು ಹಳೆ ಮನೆಯಲ್ಲಿ ಇದ್ದೀನಿ, ನಮ್ಮ ತಮ್ಮವ್ರು ಹೊಸ ಮನೆಯಲ್ಲಿ ಇದ್ದಾರೆ. ನನ್ಗೆ ಗೋಡನು ಬೇರೆ ಇದೆ, ನನ್ನ ವ್ಯಾಪಾರನೂ ಬೇರೆ ಇದೆ, ಅವ್ರ ಗೋಡನು ಬೇರೆ ಇದೆ, ಅವ್ರ ವ್ಯಾಪಾರನೂ ಬೇರೆ ಇದೆ. ಅವ್ರು ಫೋರ್ಸ್ ಮಾಡಿ ಅವರೇ ಬಂದಿದ್ದು ಜೋಳಕ್ಕೆ. ನನ್ಗೆ ಇದ್ರೊಳಗೆ ಏನಾಗಿದೆ ಈಗೋ ಪ್ರಾಬ್ಲಮ್ ಆಗ್ಬಿಟ್ಟು ನಮ್ಗೆ ಹಾಕೊಂಡಿರೋ ಸರ್. ರಾಮಕೃಷ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲ ವೈರಲ್ ಆಯ್ತು. ಅವರು ಯಾವುದು ಸಚಿವರ ಸಭೆಯಲ್ಲಿ ಹೋಗಿ ಹೇಳ್ತಾರೆ ಸರ್ 1,80,00,000 ಅಳಿಯಬೇಕಾಗಿದ್ದು ನಾನು ಬಟ್ಟೆ ತೆಗೆದ್ಬಿಟ್ಟು ಹೊಡೆದಿದ್ದಾರೆ ಸರ್ ನನಗೆ PS ಅಲ್ಲಿ. ಬಟ್ಟೆ ತೆಗೆದು ಹೊಡೆದಿಲ್ಲ. ನಿಮ್ ತಮ್ಮನಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಿ? ಇಲ್ಲ ಸರ್. ತಮ್ಮನಿಗೆ ಜೋಳ ತಗೊಳಕ್ ಫೋರ್ಸ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ನನ್ನಿಂದಾನೇ ಫೋನ್ ಮಾಡ್ತೀನಿ ಸರ್. ಅವಾಗ ನನ್ನ ತೆಂಗಿಗೆ ಸಂಬಂಧನೇ ಇಲ್ಲ ಅಂತಂದ್ರಲ್ಲ. 1 ನಿಮಿಷ ಸರ್. ನಮ್ಮ ತೆಂಗಿಗೆ ಅವಾಗ ಮೈ ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ ತಿರ್ತಾತ. ನನ್ನ ತಮ್ಮ ತಿರ್ತಾದ. ನಿನ್ ತಮ್ಮಂಗ್ ಮಾಡ್ಸು, ನಿನ್ ತಮ್ಮನ್ ಫೋನ್ ಮಾಡ್ಸು ಅಂದ್ರೆ ಒಂದು 10 ಸಾವಿರ ಫೋನ್ ಮಾಡ್ಸಿದ್ರು. 10 ಸಾವಿರ ಫೋನ್ ಮಾಡ್ಸಿದ್ರು. ಅದಕ್ಕೆ ನಾನೇ ಮಾಡ್ಸಿದ್ದೆ ಸರ್. ಅದು ಎಷ್ಟು 7-8 ತಿಂಗಳು ಮುಂದೆ ಅದು ಅವ್ರು ಹೇಳಿದ್ರೆ ನಾನು ಮಾಡಿದೆ. ನನಗೂ ಅವರು 10 ರೂಪಾಯಿನೂ ಸಾಲ ಕೊಡಲಿಲ್ಲ. ಅವ್ರು ಹೇಳ್ಬಿಟ್ಟಿದ್ರು ಬೇಕಾದ್ರೆ ನೀವು ಹೋಗಿ ಎನ್ಕ್ವೈರಿ ಮಾಡಿ, 10 ರೂಪಾಯಿನೂ ನೀನು ಕೊಡೋಲ್ಲಪ್ಪ, ನಿನ್ಗೂ ನನಗೂ ವ್ಯಾಪಾರ ಆಗಲ್ಲ. ಹಬ್ಬ ಬಗ್ರೀದ್ ಹಬ್ಬದ ಮೇಲೆ 40 ಸಾವಿರ ನನ್ನ ತಮ್ಮನ್ ಕೊಡ್ಬೇಕಾಗಿದ್ದರೆ ನಾನು 40 ರೂಪಾಯಿ ಕೊಡ್ತೀನಿ ಸರ್. ನೀ 10 ರೂಪಾಯಿ ಏನೇನು ನೀಗೆ నాకు ಸಂಬಂಧ ಇಲ್ಲ. ನಿಮ್ ತಮ್ಮನಿಗೆ ನೀವು ವ್ಯವಹಾರ ಕೊಡಿಸಿದ್ದಕ್ಕೆ ಈಗ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ ತಮ್ಮ ಬಾಕಿ ಕೊಡ್ಬೇಕು ಅವರಿಗೆ. ಅವ್ರು ಏನಿದು ಅವರು ಬೇರೆ ಆದ್ರೆ ಬರ್ತಾರೆ ಅಂತ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಸರ್. ಯಾಕಂದ್ರೆ ಅಷ್ಟು ಕೊಡೋದೇನಿಲ್ಲ ಅಂತ ಅವ್ರು ಭಯ ಬಿಟ್ಟಿದ್ದಾರೆ. ಇವ್ರು ಏನು ಸರ್ 30ನೇ ತಾರೀಕು 3 ಗಂಟೆಗೆ FIR ಆಗಿರೋದು. 30ನೇ ತಾರೀಕು 6:30ಗೆ 12 ಕಾನ್ಸ್ಟೇಬಲ್ಸ್ ಒಂದು SI 6:30ಗೆ ಹೈದರಾಬಾದ್ ಬಂದಿರೋ ಸರ್. ರ್ಯಾಂಕಿನಲ್ಲಿ ಬರ್ತಾರ ಸರ್? ಹೋಗಿದ್ 3 ಸರ್. ಒಂದು ತಿಂಗಳಿಂದ ನಾವು ಹಿಂಗೆ ಇರ್ತಿದ್ದೆ. 10:00ಗೆ ನೋಟಿಸ್ ನಂಗೆ ಅರೆಸ್ಟ್ ಮಾಡಿಬಿಟ್ಟು 10:00ಗೆ ನೋಟಿಸ್ PS ಅಲ್ಲಿ ಕೊಡ್ತಾ ಇದ್ದಾರೆ ಸರ್ ನನಗೆ ಪೊಲೀಸರು. ಹೈದರಾಬಾದಿಂದ 100 ಕಿಲೋಮೀಟರ್ ಸರ್ ಇದು ಶ್ರೀಕಾಕುಳಂ. ಅಲ್ಲೇ ತಗೊಂಡು ಇವ್ರು ಗಾಡಿಯಲ್ಲಿ ಬಂದು ಕರ್ಕೊಂಡು ಬಂದಿದ್ದಾರೆ ಸರ್ ನನಗೆ. ಅಲ್ಲಿಂದ ಬಂದು ವಿಜಯವಾಡ ಬೇರೆ ತಂದ ಸರ್ ಕಸ್ಟಡಿಯಲ್ಲಿ ಇದ್ರೂ ನನಗೆ PS ಕೋರ್ಟ್ಗೂ ರಾಮಕೃಷ್ಣ ಗಾಡಿಯಲ್ಲಿ ತಗೊಂಡು ಹೋಗಿದ್ದಾರೆ ಸರ್ ನನಗೆ. ಜಗದೀಶ್ವರ ರೆಡ್ಡಿ ಸರ್ ಹೇಳ್ದಪ್ಪ ನನ್ನ ಕಸ್ಟಡಿಯಲ್ಲಿ ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ನಾನು ಜಾಸ್ತಿ ಮಾತಾಡಿದ್ರೆ ಅವ್ನಿಗೆ ನಿನ್ನ ಮಗನ ಮೇಲೆ ಕೇಸ್ ಹಾಕ್ತೀನಿ, ನಿನ್ನ ಮೇಲೆ ಗಾಂಜಾ ಸೇಲ್ ಮಾಡ್ತೀನಿ ಅಂತ ಹೇಳ್ತೀನಿ ನಿನಗೆ. ಅವ್ರು ಹೇಳ್ತಾರೆ 6 ದಿವಸ ತಗೊಂಡ್ರಿ ಮೇಡಮ್ ನನಗೆ. 6 ದಿವಸ ತಗೊಂಡ್ರು. 6 ದಿವಸ ಕಸ್ಟಡಿಗೆ ತಗೊಂಡ್ರು ಮೇಡಮ್ ನನಗೆ. ಫಸ್ಟ್ ನಾನು ಶನಿವಾರ ಇವ್ರಿಗೆ ಇಟ್ಕೊಂಡೆ 1:30-2 ಗಂಟೆಗೆ ತಗೊಂಡ್ರು ಇವರು ನನಗೆ. ತಗೊಂಡ್ಬಿಟ್ಟು ನನಗೆ ಇವ್ರು PS ಅಲ್ಲಿ ಸರ್ ರಾಮಕೃಷ್ಣ ಪರಿಚಯ ಅವ್ರ ತಮ್ಮನ ಹತ್ರ ವ್ಯಾಪಾರ ಮಾಡ್ತಾ ಇದ್ದೆ ಸರ್ ನಾನು 2004 ಇಂದ ಸರ್. ಕೋರ್ಟ್ ಪರ್ಮಿಷನ್ ಸರ್ ಈಗ ಅಂದ್ರೆ ಅವ್ರದ್ದು ಸ್ವಲ್ಪ ತಮ್ಮಂದು ಜಾಸ್ತಿ ಆಗೋಗಿದೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ನೋಡಿ ಸರ್. ಇದು 27 ಲಕ್ಷ ಒಂದೊಂದು ಗಾಡಿ, ತಿಂಗಳಿಗೆ 3 ಗಾಡಿ 4 ಗಾಡಿ ಬರುತ್ತೆ. ಅವರು ರೈತರಲ್ಲ, ಅವ್ರು ಹೇಳ್ತಾ ಇರೋದು ರೈತರಲ್ಲ, ವ್ಯಾಪಾರಸ್ಥರು. ಇಂಡಿಯಾಗೆ ಟಾಪ್ ಪಾಪ್ಕಾರ್ನ್ ಜೋಳ ಸೇಲ್ ಮಾಡೋರು. ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ. ಸಚಿವರ ಸಂಭಾಷಣೆಯಲ್ಲಿ ಅವ್ರು ಹೇಳ್ತಾರೆ ಒಂದು ನಿಮಿಷ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾರೆ. ಸರ್ ಬಿಡ್ಬಿಡಿ ಅಂತ ಹೇಳಿಲ್ಲ ಅವರು. ಬಿಡ್ಬಿಡಿ ಅಂತ ಹೇಳಿಲ್ಲ. ಏನೋ ಸರ್ ಅದೇನೋ ಸೆಟಲ್ಮೆಂಟ್ ಮಾಡ್ಕೊಂಡು ಗಿಡಿ ಸರ್ ಅಂತ ಹೇಳಿದ್ರೆ ಅವ್ರು ಜಗದೀಶ್ವರ ರೆಡ್ಡಿ ಏನ್ ಹೇಳ್ತಾರೆ ಸರ್ ಅವ್ರು ಸೆಟಲ್ಮೆಂಟ್. ನಾನು ಹೇಳಿದೆ ಸರ್ ನಾನು ಕೊಡೋದಿಲ್ಲ ತಗೊಳ್ಳೋದಿಲ್ಲ, ನೀವು ಹೇಗ್ ಮಾಡಿದ್ರೆ ಒಂದ್ ನಿಮಿಷ ಮೇಡಮ್. ಮಿನಿಸ್ಟರ್ ಜೊತೆ ಮಾತಾಡುವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಲ್ರೆಡಿ ಅವ್ರು ಬಂದು ಕುತ್ಕೊಂಡು ಮಾತಾಡಿದರೆ ಅವ್ರು ಬಂದು ಕೂತು ಸೆಟಲ್ಮೆಂಟ್ ಮಾಡ್ಕೊಂತಾರೆ ಅಂತ ನಾನು ಬಿಡ್ತೀನಿ ಅಂತ ಹೇಳ್ತಾರೆ. ಸರ್ ಇವಾಗ ನನ್ಗೆಲ್ಲ ಚಡ್ಡಿ ತೆಗ್ಬಿಟ್ಟು ನನ್ಗೆಲ್ಲ ಹೊಡೆದ್ಬಿಟ್ಟು ಫೋಟೋ ಎಲ್ಲ ತಗೊಂಡ್ಬಿಟ್ಟು ನನ್ಗೆ 10 ಜನ 15 ಜನ ಬರೋದು, ರೂಮಲ್ಲಿ ಉಡ್ಸೋದು ಹೊಡೆಯೋದು. ನನಗೆ 2 ದಿವಸ ನಾನು ಶನಿವಾರ ಸಿಗದೆ ಅವ್ರಿಗೆ, ಭಾನುವಾರ ಕೋರ್ಟ್ ಕೊಟ್ಟರು. ಅವ್ರು ಸಾಯಂಕಾಲ ಅವ್ರಿಗೆ ಹೊಡೆದ್ಬಿಟ್ಟು ಕೋರ್ಟ್ ಕೊಟ್ಟರು. ಆಮೇಲೆ ಸೋಮವಾರ ಬೆಳಗ್ಗೆ ಕಸ್ಟಡಿಗೆ ತಗೊಂಡವರು ಕಸ್ಟಡಿಗೆ ಬಂದು ಒಂದು 10 ಸಾರಿ ನನ್ಗೆ ಹೊಡೆದಿದ್ದಾರೆ. ರಾಮಕೃಷ್ಣ ಅಳಿಯ ಅವ್ರ ಬಾಮದಿ
ಗಂಗಾಧರ ರಾಮಕೃಷ್ಣ ಅವರಿದ್ದಾರೆ. ರಾಮಕೃಷ್ಣ ಹೊಡೆದಿದ್ದಾರೆ. ಸ್ಟೇಷನ್ ಒಳಗೆ ಸ್ಟೇಷನ್ನಲ್ಲಿ ಬರ್ತಾರೆ ಸರ್. ಅದೇ ನಮ್ಮ ಸರ್ ಹೊಡೆದಿದ್ದಾರೆ ಸರ್. ಅಲ್ಲ ಸರ್, ಈಗ ಸಚಿವರು ಮಾತಾಡ್ತಾ ಹೇಳಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ಕೊಡೋದಿದೆ. ಅದೇ ಹೇಳಿದ್ದು ಸರ್, ನಮ್ಮ ಜಗ್ಗಿಯವ್ರು ನಾವು ಒಟ್ನಲ್ಲಿ ಸಚಿವ ಜಮೀರ್ ಅಹ್ಮದ್ ಆಡಿಯೋ ವೈರಲ್ ಪುಣ್ಯ ಅಂತ ನನಗೆ ಅನ್ಯಾಯ ಆಗಿದೆ ಎಂದು ಗೋಳಾಡುತ್ತಿದ್ದ ಜೋಳದ ವ್ಯಾಪಾರಿ ರಾಮಕೃಷ್ಣ ಅಲಿಯಾಸ್ ಜೊನ್ನಲಕಿಟ್ಟಿ ಅವರ ಸುತ್ತ ರಾಜಕೀಯ ನೆರಳಿನೊಂದಿಗೆ ವಂಚನೆಯ ಉರುಳು ಸುತ್ತಿಕೊಳ್ಳುತ್ತಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. 10ನೇ ತಾರೀಕಿಂದ ನಾನು 24ನೇ ತಾರೀಕುವರೆಗೂ ಜೈಲಲ್ಲಿದ್ದೆ. ನನಗೆ ಆಚೆ ಕಡೆ ಏನ್ ನಡೆದಿದೆ ಗೊತ್ತಿಲ್ಲ. ನನ್ನ ಹೆಂಡತಿ ಬಂತು ಒಳಗೆ. ನನ್ನ ಹೆಂಡತಿ 4 ದಿವಸ ನಂಗೆ ಶನಿವಾರ ಇಟ್ಕೊಂಡಿರೋದು, ಮಂಗಳವಾರ ಬುಧವಾರ ಜೈಲಿಗೆ ಬಂದು ನೋಡಿರೋದು ನನ್ನ ಹೆಂಡತಿ. ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಯಾರು ಮಾಡಲ್ಲ, ಹೋಗಿದ್ದಾರೆ. ತಮ್ಮ ವ್ಯವಹಾರ ಮಾಡಿದ್ದಾರೆ, ನಿಮ್ಮನ್ನು ತಗೊಂಡೋಗಿದ್ದಾರೆ. ಹೌದು ಹೌದು ಸರ್.